ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ತಾಲೂಕು ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲ 13 ಸ್ಥಾನಗಳಲ್ಲಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದು, ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗೋಲ್ಪಾಲ್ಗಡ್ಡ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ನಲಪರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಶನಿವಾರ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರು ತಮ್ಮ ಅಂಜನಿ ನಿವಾಸದಲ್ಲಿ ನೂತನ ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ನಿರ್ದೇಶಕರಿಗೆ ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿ ಸಂಘದ ಅಭಿವೃದ್ಧಿಗೆ ದುಡಿಯುವಂತೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಗಂಡಗನಹಳ್ಳಿ ಶ್ರೀರಾಮರೆಡ್ಡಿ, ನಂದಿಗಾನಹಳ್ಳಿ ಅಶ್ವಥ್ ರೆಡ್ಡಿ, ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಜಿ ಅನ್ಸರ್ಕರ್, ನಿರ್ದೇಶಕರಾದ ಎನ್.ಸಿ. ಆಂಜನೇಯ ರಘುನಾಥ್ ರೆಡ್ಡಿ, ಜಯರಾಮ್ ರೆಡ್ಡಿ, ಶೋಭಾ, ಕೃಷ್ಣಪ್ಪ, ಪೂಜಾರಿ ರಾಜಣ್ಣ, ಅಮೀರ್ ಜಾನ್, ಚನ್ನಕೇಶ್ವರ ರೆಡ್ಡಿ, ಕೆ.ಎನ್. ಬೈರರೆಡ್ಡಿ, ವಿ. ನಾರಾಯಣಸ್ವಾಮಿ, ಮುಖಂಡರಾದ ಆರ್.ಎನ್. ಜಸೀನಾ, ದುಗ್ನಾರಪಲ್ಲಿ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೊನ್ನೆ ನಡೆದಂಥ ನಂದಿಗಾನಹಳ್ಳಿ ಮತ್ತು ಮುರುಗಮಲ್ಲ ಸಹಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲರೂ ಅವಿರೋಧವಾಗಿ ಆಯ್ಕೆ ಆಗಿದ್ದರು. ಅವರು ಈಗ ಅಧ್ಯಕ್ಷರ ಚುನಾವಣೆ ಕೂಡ ಅವಿರೋಧವಾಗಿ ಆಯ್ಕೆ ಮಾಡ್ತಿದ್ದಾರೆ. ಗೋಲ್ಪಾಲ್ಗಡ್ಡ ಗ್ರಾಮದ ಕೃಷ್ಣಮೂರ್ತಿಯವರ ಅಧ್ಯಕ್ಷರು, ಮುದ್ಲಹಳ್ಳಿ ಗ್ರಾಮದ ರತ್ನಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಅವರೆಲ್ಲರೂ ಬಂದು ಭೇಟಿ ಮಾಡಿದ್ದಾರೆ. ಈ ಒಂದು ಸೊಸೈಟಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ರಿಕವರಿ ಕೂಡ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ರಿಕವರಿಯನ್ನು ಆಗ್ತಾಯಿದೆ. ಬೇರೆ ಸೊಸೈಟಿಗಳ ರಿಕವರಿ ಇಲ್ಲದೇ ಇರೋ ಕಾರಣದಿಂದ ಇವರೆಲ್ಲರಿಗೂ ತೊಂದರೆ ಆಗ್ತಾಯಿದೆ. ಈಗ ಅದನ್ನು ಸರಿಪಡಿಸಿ ಏನು ಈ ಒಂದು ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಈ ಒಂದು ಸಹಕಾರಿ ಸಂಘಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ. ನಾನು ನಮ್ಮ ಇಲ್ಲಿ ಬಂದಿರತಕ್ಕಂಥ ಮುರುಗಮಲ್ಲ ಹೋಬಳಿ ಮುಖಂಡರಲ್ಲಿ ವಿನಂತಿಸ್ಕೊಳ್ತೇನೆ, ಭಾಳ ಶ್ರಮ ವಹಿಸಿ ನಾವು ಅಮ್ಮಾಜಾನ್ ಬಾವಾಜಾನ್ ದರ್ಗಾ ನನ್ನ ಸುಮಾರು 20 ವರ್ಷಗಳ ಕನಸು, ಆ ಒಂದು ಪವಿತ್ರ ಸ್ಥಳವನ್ನು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಇದು ಬರೀ ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಇದು ಅನ್ಯ ಧರ್ಮೀಯರು ಕೂಡ ಅಲ್ಲಿ ನಂಬಿಕೆ ಇಟ್ಕೊಂಡು ಅಲ್ಲಿ ಭೇಟಿ ಕೊಡುವಂಥದ್ದು. ಅದು ಒಳ್ಳೆಯ ಉತ್ತಮ ಮೂಲಭೂತ ಸೌಲಭ್ಯ ಮಾಡಬೇಕು ಅಂಥೇಳಿ ಒಂದು ವಿಸ್ತೃತವಾದಂಥ ಯೋಜನೆಯನ್ನು ನಾನು ತಯಾರು ಮಾಡಿದ್ದೆ. ಸುಮಾರು 67-68 ಕೋಟಿ ಅದಕ್ಕೆ ಬೇಕಾಗಿತ್ತು. ಮೊದಲನೇ ಹಂತದಲ್ಲಿ ಈಗ ಸರ್ಕಾರ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯ ವಕ್ಫ್ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಸಹಕಾರ, ಮಾನ್ಯ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ
ನಜೀರ್ ಅಹಮದ್ ಸಾಹೇಬರ ಸಹಕಾರ. ಹಿಂದೆ ಹಣಕಾಸು ಇಲಾಖೆಯಲ್ಲಿ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಂಥ ಅತೀಕ್ ಅವರು, ಇವರ ಮೂವರ ಸಹಕಾರದಿಂದ ಇಡೀ ರಾಜ್ಯದಲ್ಲೇ ಯಾವುದೇ ಒಂದು ಪವಿತ್ರ ಸ್ಥಳ ದರ್ಗಾ ವಿಶೇಷವಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಟ್ಟಿಲ್ಲ. ನನ್ನ ಒಂದು ಮನವಿಗೆ ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರ ಸಹಕಾರದಿಂದ 32 ಕೋಟಿ ಮಂಜೂರಾಗಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮಾನ್ಯ ಮುಖ್ಯಮಂತ್ರಿಗಳು ನಾಡಿದ್ದು 24ನೇ ತಾರೀಕು ಶಿಡ್ಲಘಟ್ಟದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಮುರುಗಮಲ್ಲ ದರ್ಗಾ ಕಾಮಗಾರಿಗೆ ಕೂಡ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ. ಸ್ಥಳೀಯವಾಗಿ ಎಲ್ಲರಿಗೂ ಮಾಹಿತಿ ಸಿಗಬೇಕು ಅಂತಕ್ಕಂಥ ಕಾರಣದಿಂದ ಮುಂದೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು, ನಜೀರ್ ಅಹಮದ್ ಅವರು ಮತ್ತು ಅತೀಕ್ ಅವರನ್ನು ಕರೆಸಬೇಕು. ದೊಡ್ಡ ಒಂದು ಸಭೆಯನ್ನು ನಾವು ಮುರುಗಮಲ್ಲ ಗ್ರಾಮದಲ್ಲಿ ಎಲ್ಲರಿಗೂ ತಿಳಿಯೋ ರೀತಿಯಲ್ಲಿ ಆಯೋಜಿಸಬೇಕು ಅಂತಕ್ಕಂಥ ಉದ್ದೇಶ ಇದೆ. ಆ ಕಾರಣದಿಂದ ನಾನು ಇಲ್ಲಿ ಬಂದಿರತಕ್ಕಂಥ ನಮ್ಮ ಮುರುಗಮಲ್ಲ ಹೋಬಳಿ ಮುಖಂಡರಲ್ಲಿ ವಿನಂತಿಸಿಕೊಳ್ತೇನೆ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕಾರಣ ಮುರುಗಮಲ್ಲ ದರ್ಗಾ ಒಂದೇ ಅಲ್ಲ, HN ವ್ಯಾಲಿ 3ನೇ ಹಂತದಲ್ಲಿ 48 ಕೆರೆ ಮುರುಗಮಲ್ಲ ಹೋಬಳಿಯಲ್ಲಿ ಸೇರಿದೆ. ಇದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗ್ತಾಯಿದೆ. ಅದೇ ರೀತಿ ಮುಂಗಾನಹಳ್ಳಿ ಹೋಬಳಿಯಲ್ಲೂ ಅಷ್ಟೇ ಸುಮಾರು 36 ಕೆರೆಗಳು ಅಲ್ಲಿ ಸೇರಿದೆ. ಜೊತೆಗೆ 140 ಕೋಟಿಯ ಯೋಜನೆಯಲ್ಲಿ ಇವತ್ತು 90 ಕೋಟಿಗಳ ಕುಶಾವತಿ ಒಂದು ನದಿಯ ಒಂದು ಅಭಿವೃದ್ಧಿ ಏನಿದೆ, ಸೀರೀಸ್ ಆಫ್ ಚೆಕ್ ಡ್ಯಾಮ್ ಮಾಡುವಂಥ ಕಾಮಗಾರಿ ಕೂಡ ಅಲ್ಲಿ ಶಂಕುಸ್ಥಾಪನೆ ಆಗತಕ್ಕಂಥದ್ದಿದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರೋದ್ರಿಂದ ನಾನು ಚಿಂತಾಮಣಿ ತಾಲೂಕಿನಿಂದ ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮೊನ್ನೆ ಸಭೆಯಲ್ಲಿ ಮಾಡಿದ್ದೆ. ಅದೇ ರೀತಿ ಕೂಡ ನಮ್ಮ ಮುಖಂಡರು ಕೂಡ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಮತ್ತಷ್ಟು ಪ್ರಯತ್ನ ಮಾಡಿ ಆ ಕಾರ್ಯಕ್ರಮ ನನ್ನ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅವಧಿಯಲ್ಲಿ ಆಗ್ತಾ ಇರೋದ್ರಿಂದ ಅದು ನನಗೆ ದೀರ್ಘಕಾಲ ನೆನಪಿನಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅವರು ಭಾಳ ಸಂತೋಷ ಆಗಬೇಕು. ಈ ರೀತಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಗೆ, ನಮ್ಮ ಮಾತಿಗೆ ಗೌರವ ಕೊಟ್ಟು ಅದನ್ನು ಮಂಜೂರು ಮಾಡಿಸ್ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ಇವರೆಲ್ಲರ ಸಹಕಾರ ಮತ್ತು ಸಂಬಂಧಪಟ್ಟ ಸಚಿವರು ಎಲ್ಲರೂ ನನ್ನ ಮೇಲೆ ಪ್ರೀತಿಗಾಗಿ ಇವತ್ತು ಜಿಲ್ಲೆಯಲ್ಲಿ ಭಾಳ ಹೆಚ್ಚಿನ ರೀತಿಯಲ್ಲಿ 2,000 ಕೋಟಿಗೂ ಹೆಚ್ಚು ಇವತ್ತು ಅಭಿವೃದ್ಧಿ ಕಾಮಗಾರಿಗಳು, 1-2-3 ಕಾಮಗಾರಿ ಬಾಗೇಪಲ್ಲಿಗೆ ಸಂಬಂಧಪಟ್ಟಿದ್ದು ನಾವು ಅದನ್ನು ಕೈ ಬಿಟ್ಟಿದ್ದೀವಿ. ಮುಂದೆ ಬೇರೆ ಸಭೆಯಲ್ಲಿ ಮಾಡಬೇಕಂತೇಳಿ. ಆದರೆ ಒಟ್ಟಾರೆಯಾಗಿ ಬಹುತೇಕ ಎಲ್ಲ ಕಾರ್ಯಕ್ರಮಗಳು ನಮ್ಮ ಫ್ಲವರ್ ಮಾರ್ಕೆಟ್ ಕೂಡ ಮುಂದಿನ ದಿನದಲ್ಲಿ ಚಿಕ್ಕಬಳ್ಳಾಪುರದ ಫ್ಲವರ್ ಮಾರ್ಕೆಟ್ ಪ್ರತ್ಯೇಕವಾಗಿ ಮಾಡ್ತೀವಿ. ಆದರೆ ಹೆಚ್ಚಿನ ರೀತಿಯಲ್ಲಿ 1,300 ಚಿಲ್ಲರೆ ಕೋಟಿಗೆಷ್ಟು ಹೊಸ ಕಾಮಗಾರಿಗಳನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಚಿಂತಾಮಣಿಯ ಪಾಲಿಟೆಕ್ನಿಕ್ 50 ಕೋಟಿದು ಮತ್ತು ವಿಶೇಷವಾಗಿ ಮುರುಗಮಲ್ಲ ಹೋಬಳಿಯಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ 22 ಕೋಟಿ ರೂಪಾಯಿ ಕಾಮಗಾರಿ, ಅದಕ್ಕೂ ಚಾಲನೆ ಆಗ್ತಾಯಿದೆ. ಇದು ಮುರುಗಮಲ್ಲ ಗ್ರಾಮದಲ್ಲಿ ಸರ್ವೆ ನಂಬರ್ 60ರಲ್ಲಿ ದೊಡ್ಡಕರ್ಮಾಕ್ಲಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಸುಮಾರು 22 ಕೋಟಿ ಕಾಮಗಾರಿ, ಅದಕ್ಕೂ ಶಂಕುಸ್ಥಾಪನೆಯನ್ನು ಮಾಡೋದಂಥದ್ದಾಗುತ್ತೆ. ಮುಂಗಾನಹಳ್ಳಿಯಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥ BR ಅಂಬೇಡ್ಕರ್ ವಸತಿ ಶಾಲೆಯ ಮುಂದುವರೆದ 12 ಕೋಟಿ ಕಾಮಗಾರಿ ಕೂಡ ಅಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಈ ರೀತಿ ಹಲವಾರು ಕಾಮಗಾರಿಗಳನ್ನು ನಾವು ಈ ಎಲ್ಲ ಹೋಬಳಿಗಳಲ್ಲಿ ತೆಗೆದುಕೊಳ್ತಾ ಇರೋದ್ರಿಂದ ನಾವು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮುಖಂಡರು ಬರಬೇಕು ಅಂತೇಳಿ ನಾನು ಮತ್ತೊಮ್ಮೆ ಏನು ಮುಖಂಡರ ಎಲ್ಲರ ಸಹಕಾರ, ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಈ ಚುನಾವಣೆಯಲ್ಲಿ ಉತ್ತಮವಾದಂಥ ಎಲ್ಲ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅವರೊಳಗೆ ಸಣ್ಣ ಪುಟ್ಟ ಯಾರಾದರೂ ಆಕಾಂಕ್ಷೆಗಳಿದ್ದರೂ ಅವರೆಲ್ಲರನ್ನೂ ಸಮಾಧಾನ ಪಡಿಸ್ತಕ್ಕಂಥದ್ದು ಮತ್ತು ವಾಪಸ್ಸು ಉಮೇದುವಾರಿಕೆಯನ್ನು ವಾಪಸ್ ಪಡೆದು ಅವಿರೋಧವಾಗಿ ಆಯ್ಕೆ ಮಾಡುವಂಥದ್ದಕ್ಕೆ ಸಹಕಾರ ಕೊಟ್ಟಿದ್ದಂಥ ಯಾರ್ಯಾರು ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ರು ತಮ್ಮೆಲ್ಲರ ಸಹಕಾರಕ್ಕೆ ನಾನು ಚಿರಋಣಿ. ಮುಖಂಡರ ಮಾತಿಗೆ ಗೌರವ ಕೊಟ್ಟಿದ್ದೀರಾ. ಮುಖಂಡರು ಕೂಡ ಭಾಳ ಜವಾಬ್ದಾರಿಯುತವಾಗಿ ಈ ಒಂದು ನಮಗೆ ಗೌರವ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಯಗುಕೋಟೆ ಸೊಸೈಟಿ ನಮ್ಮ ಕೈಯಲ್ಲಿದ್ದಂಥದ್ದು ನಮ್ಮ ಮುಖಂಡರ ಒಳಜಗಳದಿಂದ ಅದು ನಮ್ಮ ಕೈ ತಪ್ಪೋದಂತಾಯಿತು. ಭಾಳ ಬೇಸರ ಆಗಿತ್ತು. ಈಗ ಅದೇ ಹೋಬಳಿಯಲ್ಲಿ ನಮ್ಮ ಮುಖಂಡರು ಭಾಳ ಜವಾಬ್ದಾರಿಯುತವಾಗಿ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಳ್ಳೆಯ ರೀತಿಯಲ್ಲಿ ಆ ಸೊಸೈಟಿ ಮುಂದುವರಿಲಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಅವರಿಗೆಲ್ಲರಿಗೂ ಶುಭವಾಗಲಿ ಅಂಥೇಳಿ ನಾನು
ಶಿಡ್ಲಘಟ್ಟದಿಂದ ತಿಪ್ಪೂರಹಳ್ಳಿಗೆ ಹೋಗುವಂಥ ರಸ್ತೆಯಲ್ಲಿ ಹನುಮಂತಪುರ ಅಲ್ಲಿ ಏನು ಹೊಸ ಹೈಟೆಕ್ ರೇಷ್ಮೆ ಮಾರುಕಟ್ಟೆಯ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗುತ್ತೆ. ಆ ಜಾಗದಲ್ಲಿ ನಾವು ದೊಡ್ಡ ಸಾರ್ವಜನಿಕರ ಸಭೆಯನ್ನು ಏರ್ಪಡಿಸಿದ್ದೀವಿ. ಎಲ್ಲರೂ ತಾವು ಬಂದು ಸಮಯಕ್ಕೆ ಸರಿಯಾಗಿ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಧನ್ಯವಾದಗಳನ್ನು ಸೂಚಿಸುವಂಥ ಒಂದು ಕಾರ್ಯಕ್ರಮ. ಆದ್ದರಿಂದ ನಾವೆಲ್ಲ ಬಂದು ಮತ್ತು ಮುಖ್ಯಮಂತ್ರಿಗಳು ಕೂಡ ಅವರು ಸರ್ಕಾರದ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ತಮಗೆ ಮಾಹಿತಿ ಕೊಡ್ತಾರೆ ಮತ್ತು ಏನು ಇವತ್ತು 2.5 ವರ್ಷಗಳಲ್ಲಿ ಏನಾಗಿದೆ ಬದಲಾವಣೆ ಅದನ್ನು ಅವರು ನಮ್ಮ ಮುಂದೆ ಇಡ್ತಾರೆ. ಅದನ್ನೆಲ್ಲ ತಾವು ಆಲಿಸಬೇಕು ಮತ್ತು ಇನ್ನು 2.5 ವರ್ಷ ನಮ್ಮ ಮುಂದೆ ಇರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಕ್ಕಂಥದ್ದಕ್ಕೆ ತಾವೆಲ್ಲ ಸನ್ನದ್ಧರಾಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ. ಪೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ BVM ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ. ಕಾಟನ್, ಖಾದಿ, ಲೆನಿನ್, ಟಿಶ್ಯೂ ಬ್ರಾಕೆಟ್, ಸೆಮಿ ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರಿ, ವೆಂಕಟಗಿರಿ ಸ್ಯಾರೀಸ್, ಚಿರಾಲ ಸ್ಯಾರೀಸ್, ಫ್ಯಾನ್ಸಿ ಸ್ಯಾರಿ, ವೆಸ್ಟ್ ಬೆಂಗಾಲ್ ಕಾಟನ್ ಸ್ಯಾರಿ, ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ. ರೈಮಂಡ್ಸ್, ಸಿಯರಮ್, ಕಾಟನ್ ಕದರ್, ಲೆನಿನ್ ರೈಮಂಡ್ಸ್, ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್, ಬ್ಲೇಜರ್, ಶೇರ್ವಾನಿ, ಲೆದರ್, ಶೂ ಚಪ್ಪಲಿ, ಧೋತಿ ದೊರೆಯುತ್ತವೆ. ಆರಾಧನಾ ಬೋಟಿಕ್ಸ್, ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷನ್ ವರ್ಕ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 9611567630 9164299293 ಸಂಪರ್ಕಿಸಬಹುದು.